ರಾಜ್ಯದ ಬೈಕ್ ಟ್ಯಾಕ್ಸಿ ಸವಾರರಿಗೆ ಗುಡ್ ನ್ಯೂಸ್ ಒಂದು ಬಂದಿದೆ. ಮತ್ತೆ ರ್ಯಾಪಿಡೋ, ಊಬರ್ ಬೈಕ್ ಟ್ಯಾಕ್ಸಿ ಸೇವೆ ಆರಂಭ ಆಗ್ತಿದೆ. ಜೂನ್ 16ರಿಂದ ರಾಜ್ಯದಲ್ಲಿ ಈ ಸ್ಥಗಿತವಾಗಿದ್ದಂತಹ ಬೈಕ್ ಟ್ಯಾಕ್ಸಿ ಮತ್ತೆ ಬರ್ತಿದೆ. ಈ ರಾಜ್ಯದ ಬೈಕ್ ಟ್ಯಾಕ್ಸಿ ಸವಾರರಿಗೆ ಈ ಹಿಂದೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು. ಯಾಕಂತಂದ್ರೆ ಈ ರ್ಯಾಪಿಡೋ, ಊಬರ್ ಬೈಕ್ ಟ್ಯಾಕ್ಸಿ ಸೇವೆ ಏನಿತ್ತಲ್ಲ, ಕೋರ್ಟ್ ಆರ್ಡರ್ ಮೂಲಕವಾಗಿ ಸ್ಥಗಿತ ಆಗಿತ್ತು. ಈಗ ಮತ್ತೆ ಆರಂಭ ಆಗ್ತಿದೆ. ಸ್ಥಗಿತವಾಗಿದ್ದಂತಹ ಈ ಬೈಕ್ ಟ್ಯಾಕ್ಸಿ ಸೇವೆಗೆ ಈಗ ಮಹತ್ವದ ಬದಲಾವಣೆಯಾಗಿದೆ. ಈಗ ಈ ಸೇವೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 13 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಕಾನೂನುಬದ್ಧ ಅನುಮತಿ ಇದೆ. ಸರ್ಕಾರಕ್ಕೆ ಪರಿಶೀಲಿಸಲು ಈಗ 1 ತಿಂಗಳ ಕಾಲ ಅವಕಾಶವನ್ನ ಕೊಡಲಾಗಿದೆ. ಈ ಮೂಲಕವಾಗಿ ಯಾರ್ಯಾರಾದ್ರೂ ನಂಬ್ಕೊಂಡಿದ್ರು, ಈ ಗಿಗ್ ವರ್ಕರ್ಸ್ ಇರಬಹುದು, ಅದನ್ನೇ ನಂಬ್ಕೊಂಡು ಕೆಲವರು ಜೀವನ ಮಾಡ್ತಾ ಇದ್ರು. ಆ ಮೂಲಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ 13 ರಾಜ್ಯಗಳಲ್ಲಿ ಈ ಬಗ್ಗೆ ಅನುಮತಿ ಇದೆ. ಮತ್ತೆ ನೀವು ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋದಾಗಿ ಈಗ ಸೂಚಿಸಿದ್ದಾರೆ. ಸೊ ಹಾಗಾದ್ರೆ ನ್ಯಾಯಪೀಠ ಏನ್ ಹೇಳ್ತು, ಯಾವ ರೀತಿಯಾದಂತ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ 13 ರಾಜ್ಯಗಳಲ್ಲಿ ನಿಯಮ ಇದೆ. ಈ ಬೈಕ್ ಟ್ಯಾಕ್ಸಿ ಸೇವೆಗಳಿದೆಯಲ್ಲ, ಇವೆಲ್ಲವೂ ಇದೆ. ಬೈಕ್ ಟ್ಯಾಕ್ಸಿಯಿಂದ ಸಂಚಾರ ದಟ್ಟಣೆ ಆಗೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಜೀವನಕ್ಕೆ ಅನೇಕ ಮಂದಿ ಈ ಸೇವೆಯನ್ನು ನಂಬಿಕೊಂಡಿದ್ದಾರೆ, ಅದನ್ನೇ ನಂಬಿಕೊಂಡು ಜೀವನ ನಡೆಸ್ತಿದ್ದಾರೆ, ಅನೇಕರಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನ ಕೊಡಲಾಗಿದೆ. 13 ರಾಜ್ಯಗಳಲ್ಲಿದೆ. ರಾಜ್ಯದಲ್ಲಿ ಇದುವರೆಗೂ ಯಾಕೆ ನಿಯಮವನ್ನ ರೂಪಿಸಿಲ್ಲ ಅನ್ನೋದಕ್ಕೆ ಪ್ರಶ್ನೆ ಮಾಡಿದೆ ನ್ಯಾಯಪೀಠ. ದ್ವಿಚಕ್ರ ವಾಹನಗಳು ದೊಡ್ಡ ವಾಹನಗಳಿಗಿಂತ ಪರಿಸರ ಸ್ನೇಹಿಯಾಗಿದೆ, ಅಷ್ಟೊಂದು ಪೊಲ್ಯೂಷನ್ ಇರಲ್ಲ. ಇನ್ನು ಈ ಗ್ರೀನ್ ಪ್ಲೇಟ್ ಬೈಕ್ ಬಳಸುವುದಕ್ಕೆ ಅವಕಾಶವನ್ನು ಕೊಡಬಹುದು, ಎಲೆಕ್ಟ್ರಿಕ್ ವಾಹನಗಳು ಏನೇನು ಬರ್ತಾವಲ್ಲ ಈ ವಿಚಾರವಾಗಿ. ಹಾಗಾಗಿ ಉಳಿದ 13 ರಾಜ್ಯಗಳ ನಿಯಮ ಇದೆ, ಅದನ್ನ ಪರಿಶೀಲನೆ ಅನ್ನೋದಾಗಿ ಕೇಳಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಟ್ಟಿನಲ್ಲಿ ಈ ಗಿಗ್ಗು ವರ್ಕರ್ಸ್ಗೆ ಉಲ್ಲಾಸ್ ದೊಡ್ಡ ಮಟ್ಟದ ಶಾಕ್ ಆಗಿತ್ತು. ಬಟ್ ಈಗ ಕೋರ್ಟ್ ಮತ್ತೆ ಕಾಲಾವಕಾಶವನ್ನ ಕೊಡ್ತಾ ಇದೆ, ಮತ್ತೆ ಮರುಪರಿಶೀಲನೆಯನ್ನ ಮಾಡೋದಕ್ಕೆ ಹೇಳಿದೆ. ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಯಾವೆಲ್ಲ ಬದಲಾವಣೆಯನ್ನ ನಿರೀಕ್ಷಿಸಬಹುದು ಉಲ್ಲಾಸ್? ಅಖಿಲೇಶ್, ಜೂನ್ 16ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಹೈಕೋರ್ಟ್ ಸ್ಥಗಿತಗೊಳಿಸಿತ್ತು. ಇದನ್ನ ವಿರೋಧ ಮಾಡಿ ಓಲಾ, ಊಬರ್, ರ್ಯಾಪಿಡೋ ಕಂಪನಿಗಳು ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು. ನಿನ್ನೆ ಸಿಜೆ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೀತು. ಆದ್ರೆ ಆ ವಿಚಾರಣೆಯಲ್ಲಿ ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರದ ನಡೆಗೆ ಗರಂ ಕೂಡ ಆಗಿದೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಇದುವರೆಗೂ ಕೂಡ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ನಿಯಮಗಳಿರ್ಲಿಲ್ಲ. ಸೊ ಹೀಗಾಗಿ ನೀವು ನಿಯಮಗಳನ್ನ ರೂಪಿಸಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಹೀಗಿದ್ರು ಕೂಡ ರಾಜ್ಯ ಸರ್ಕಾರ ವಿಳಂಬವನ್ನ ಮಾಡಿತ್ತು. ವಿಳಂಬವನ್ನ ಮಾಡಿದ್ರಿಂದ ಹೈಕೋರ್ಟ್ ನಿನ್ನೆ ಗರಂ ಆಗಿ ಈಗಾಗಲೇ ಇಡೀ ದೇಶದ ನಾವು ನೋಡೋದಾದ್ರೆ ಸುಮಾರು 13 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಇದೆ. ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಕೂಡ ಆಗೋದಿಲ್ಲ. ಸೊ ಇದನ್ನೇ ನಂಬಿಕೊಂಡು ಸಾಕಷ್ಟು ಜನರು ಜೀವನವನ್ನ ನಡೆಸ್ತಿದ್ದಾರೆ. ಹೀಗಿದ್ರು ಕೂಡ ಯಾಕೆ ನೀವು ಒಂದು ರೂಪುರೇಷೆಯನ್ನ ಸಿದ್ಧ ಮಾಡುವಂತ ವಿಚಾರದಲ್ಲಿ ವಿಳಂಬವನ್ನ ಮಾಡ್ತಿದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ 1 ತಿಂಗಳ ಕಾಲ ಒಳಗಡೆ ನೀವು ಬೇಕಾದಂತ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಇದ್ರ ಬೆನ್ನಲ್ಲೇನೆ ಇವತ್ತಿಂದ ಇಡೀ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಸೇವೆ ಆರಂಭ ಆಗಿದೆ. ಅಂತಂದ್ರೆ ಒಂದು ರ್ಯಾಪಿಡೋ ಆಗಿರ್ಬೋದು, ಓಲಾ, ಊಬರ್ಗಳಲ್ಲಿ ಬೈಕ್ ಸೇವೆಗಳು ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ಇಷ್ಟು ದಿನ ಒಂದಷ್ಟು ಅಸಮಾಧಾನ ಇತ್ತು. ಯಾಕೆಂತಂದ್ರೆ ಕಡಿಮೆ ರೇಟಲ್ಲಿ ನಾವು ನಿಗದಿತ ಸಮಯಕ್ಕೆ ಬೇರೆ ಹೋಗ್ಬೋದಾಗಿತ್ತು. ಈಗ ಬೈಕ್ ಟ್ಯಾಕ್ಸಿ ಸೇವೆ ನಿಲ್ಸಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಸೇವೆಯನ್ನ ನೀವು ಮತ್ತೆ ಪ್ರಾರಂಭ ಮಾಡಿ ಅಂತ ಹೇಳಿ ಬೆಂಗಳೂರಿನ ಜನರು ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು. ಈಗ ಒಂದು ಕಡೆ ಕೋರ್ಟ್ ಈಗ 1 ತಿಂಗಳ ಒಳಗಡೆ ನೀವು ರೂಪುರೇಷೆಯನ್ನ ಸಿದ್ಧಪಡಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಇದ್ರ ಬೆನ್ನಲ್ಲೇನೆ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಆರಂಭ ಆಗಿದೆ. ಆದ್ರೆ ಒಂದಷ್ಟು ಆಟೋ ಸಂಘಟನೆಗಳು ಇಲ್ಲ, ಕೋರ್ಟ್ ಸಂಪೂರ್ಣವಾದಂತ ಆದೇಶ ಕೊಟ್ಟಿಲ್ಲ, ಹೀಗಿದ್ರು ಕೂಡ ಬೈಕ್ ಟ್ಯಾಕ್ಸಿ ಸೇವೆ ಕೊಟ್ಟಿರುವಂತದ್ದು ಸರಿಯಲ್ಲ, ಸೊ ಹಾಗಾಗಿ ನಾವು ನ್ಯಾಯಾಂಗನಿಂದನೇ ಕೇಸನ್ನ ದಾಖಲು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಖಾಸಗಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಸೊ ಈ ಕುರಿತಂತೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೂ ಕೂಡ ಒಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಖಿಲೇಶ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.